ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ KK2 ನ್ಯೂಸ್. ನಾನು ಶ್ರೀನಿಧಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಹನುಮಸಾಗರ ಎಂಬ ಗ್ರಾಮದಲ್ಲಿ 23 ವಯಸ್ಸಿನ ಸ್ವಪ್ನ ಚಂದ್ರಕಾಂತ್ ಯಾದವ್ ಇವಳು ಹುಟ್ಟಿನಿಂದಲೇ ಅಂಗವಿಕಲೆಯಾಗಿದ್ದಳು. ಇವಳು ಶಾಲೆಗೆ ಹೋಗದೆ ಮನೆಯಲ್ಲೇ ಯೂಟ್ಯೂಬ್ನಲ್ಲಿ ಕನ್ನಡ ಇಂಗ್ಲಿಷ್ ಮಾಧ್ಯಮಗಳನ್ನು ಮಾತನಾಡಲು ಕಲಿತಿದ್ದಾಳೆ. ಬಬಲೇಶ್ವರ ಕ್ಷೇತ್ರದ ವಿಜುಗೌಡ ಪಾಟೀಲ್ ಇವರನ್ನ ಭೇಟಿಯಾಗಲು ಮತ್ತು ನೋಡೋ ಆಸೆ ಇವಳದಾಗಿತ್ತು. ಆ ವಿಷಯ ವಿಜುಗೌಡರಿಗೆ ತಿಳಿದ ತಕ್ಷಣವೇ ಇವಳನ್ನ ಭೇಟಿಯಾಗಲು ಅವಳ ನಿವಾಸಕ್ಕೆ ಬಂದು ಅವಳನ್ನ ನೋಡಿ ಸಂತೋಷಗೊಂಡರು. ಅವಳ ಯೋಗಕ್ಷೇಮವನ್ನ ವಿಚಾರಿಸಿದರು. ಅವಳ ಆಸೆಯಂತೆ ತಾನು ಕೂಡಿಟ್ಟ ಹಣವನ್ನ ಕೊಟ್ಟು ಈ ಸಲ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ವಿಜುಗೌಡರು ಆರಿಸಿ ಬರಲೆಂದು ಹಾರೈಸಿದಳು. ಸರ್ಕಾರ ಒಂದಿತ್ತು ಇಲ್ಲಿ ಡಬ್ಬಿ ತಗೊಂಡ್ರೆ ಮತ್ ಮುಂಜೆ ಹೊತ್ತು ನಿಂದ ಕೊಡ್ತಿಲ್ಲರೆ ನಿಜಕ್ಕೆ ಗೊತ್ತಿಲ್ಲರೆ ಈಗ ಡಬ್ಬಿ ಯಾಕೆ ತುಡುಗ್ರ ಅರಿಮೆ ಹೇಳ್ಕೊಂಡ್ರೆ ನೀವು ಅವರು ಡಬ್ಬಿ ತುಡು ಮಾಡತ್ತೇನು? ಏನು ಬೇಡ, ಬಟ್ ಚಲೋ ಆಗಲಿ, ಬಟ್ ಗೌಡ್ರು ಬರ್ಬೇಕ. ಹಾ, ಇನ್ನೊಮ್ಮೆ ಸಿಂಧೂರ್ ಲಕ್ಷ್ಮಣ ನಾಟಕ ನೋಡ್ನು. ಹಾ, ಒಟ್ಟು ಫುಲ್ ಹವಾ ಹಿಡ್ಸು ಇದನ್ನ. ಹಾ, ಒಟ್ಟು ನೋಡ್ಬಾ ಹ್ಯಾಂಗ ಮಾಡ್ತೀರಿ. ಈಗ ಸದಾ ಇದು ಐತ್ರಿ, ಧರ್ಮದ ಒಡ್ಲಿಗೆ ಕರ್ಮದ ಬೆಂಕಿ ರೀ. ಇಲ್ರಿ, ಅದು ಜೆನೆಟಿಕ್ಸ್ ಪ್ರಾಬ್ಲಮ್ ಬರ್ತೈತಲ್ರಿ, ಅದನ್ನ ತಿಳ್ಕೊಂಡ್ ಹೇಳತ್ತಾರ ಅವ್ರು. ಹೌದೌದು. ಹಾ, ನೀವು ಅಲಗತ್ತಿರ ಕನ್ನಡ ನೀರು ಬಂದು ತರ್ಬೇಕು. ಏನು ಯಾವ್ದೋಗಳು ವಾಕ್ ಕಡಿಮೆ ಐತೇನು? ನನಗೆ ಅಧಿಕಾರ ಬಂದ್ರೆ ಫಸ್ಟ್ ಮನೆ ನಿನಗೆ ಹಾಕ್ತೀನಿ, ಅವ್ರಿಗೆ ಹಾಕಂಗಿಲ್ಲ. ಚಂದಾಪುರ ಯಾರ್ರಿ ಊಟ ಫುಲ್ ಆಗೈತಿ. ಸೋಮವಾರ ಉಪವಾಸ ರೀ. ಮತ್ತೆ ಚಾರಿ ಕೊಡ್ಬೇಕಲ್ಲ, ಯಾರಿಗೆ ಹಚ್ಚಿದ್ದೆ ಹೇಳು? ನೋಡಿ ನಾಳೆ ನೋಡಿನಿ. ಇಲ್ಲೇ ಬರ್ತೀನಿ ಭೇಟಿ ಆಗತ್ತೆ. ಅಲ್ಲ, ಅರಿಬಿದು ಟಾಪ್ ಹಾಕ್ಯವ. ಹಾ, ಅರಿಬಿದು ಚಲೋ ಹಾಕ್ಯತಾನೆ. ಹಾ, ಏನತ್ತ ಇರ್ಲ ಚಂದಾಗೆ ಈಗನಾಗೈತೆ. ಇದನ್ನ ಯಾರು ಕೊಟ್ಟಾರ ನನಗೆ ಸಾಲ? ಇಸ್ತ್ರಿ ಮಾಡಿರ್ತಾರ ಎಲ್ಲ ಹೋಗಿ ಬರ್ತೀರಿ, ಎಲ್ಲ ಭಾಳ ಕಡೆ ಹೋಗ್ತಾರ ನನಗೆ. ರತಿ ಬಗ್ಯಾರು ರತಿ ಬಗ್ಯ ಅಂದ್ರೆ ಅಲ್ಲಿ ಕೂಡ್ ತಕೊಂಡ್ರಲ್ಲ ಹಂಗ ಸಿಟ್ಟಿ ಅವ್ರು ಬಾರಿದಾರ ಹಂಗ ಬೇಡ, ಚೆನ್ನಾಗಿ ಮಾತಾಡ್ತವ. ಈ ಮತ್ತೆ ಕಿಡ್ನಾಪ್ ನೋಡಿ ವಾಟ್ಸಪ್ ಓಪನ್ ಮಾಡಾಕ್ತೇನೆ. ನೆಟ್ ಆನ್ ಐತೇನೆ ನಿಂದ? ರಾತ್ರಿ ಬರೋಬ್ಬರಿ 2 ನೋಟ ಹೆಸರು ಇರ್ತಾವ್ರಿ. 2 ತನ ಒಟ್ಟ ಮಕ್ಕಳ ನಿದ್ದೆ ಬರ್ತಾವ. ಇಜುಗೌಡ್ರ ಸಂಬಂಧ ನಿದ್ದೆ ಮಾಡಿಲ್ಲ. ಹೌದಾ? ದೇವ್ರಿಗೆ ಏನಂತ ಬೇಡ್ಕೊಂಡಿನ ಮತ್ತೇನೋ ಅಂತಿದ್ದೆ. ಇಜುಗೌಡ್ ಬರತ್ ಬೇಡ್ಕೊಂಡು ಈಗ. ಅವ್ನ ಡಬ್ಬಿ ಕಳು ಮಾಡಿದ್ ನನಗೆ ಗೊತ್ತಾನ? ಹೆಂಗ್ ಗೊತ್ತಿತ್ತು? ಮೊಬೈಲ್ದಾಗ ನೋಡಿದಾನ? ಪಾಪ ಅವನೇ ಪಾಪ ಅಂತ ಕೈ ಹಾಕ್ಯಾನ್ರಿ. ಎಂಟ ಹೆಂಗಿರ್ಬೇಕು ನೋಡ್ರಿ, ಅಂತದ್ ಕೈ ಹಾಕ್ಯಾರ ಅಂದ್ರೆ ಹೆಂಗಿರ್ಬೇಕು ನೋಡಂದಲ್ಲ. ಅವ್ ಸವಾಸನೆ ಬೇಡ, ಅವನ ಪಕ್ಕಕ್ಕೆ ಬೇರೆ ಕೈ ಹಾಕ್ಬಾರ್ದು ನೋಡ್ರಿ. ಹೌದು, ಅವ್ನ ಪಕ್ಷನೇ ಬೇರೆ ಐತಿ, ಈಗ ತೆಗೆದು ಕೈ ಹಾಕ್ಬಾರ್ದು. ಬರ್ ತೆಗೆದು ಓಪನ್ ಮಾಡಿದ್ದೀನಿ, ನಂದು ಓಪನ್ ಆಯ್ತು.
ಮಾಡೀನಿ ಒಂದು ಹಾಯತ್ ಹಾಕಿ ನೋಡಿ ನನಗೆ. ಯಾರ್ದು ಸಿದ್ದೇಶ್ವರ ಅಪ್ಪಗಳನ್ನ ಇಟ್ಟೇನ ಡಿ ಪಿ? ಹಾಂ ರೀ ಅಜ್ಜ ಅಂತ ಸಿದ್ದೇಶ್ವರ ಅಪ್ಪಗೆ ಭೇಟಿ ಆದ ಒಮ್ಮೆರ ಭೇಟಿ ಆಗ್ಬೇಕಿಲ್ಲಮ್ಮ. ಹಾಂ ಇದು ತಿರ್ಕೊಂಡಲ್ಲ ಪಾಪ್ರಿ ತೀರ್ಕೊಂಡ್ರೆ ಇದ್ದಾಗ ಭೇಟಿ ಆಗ್ಬೇಕಿಲ್ಲ ಅವ್ರಿಗೆ ಅಂದಿಟ್ಟ. ಬಿಟ್ಟೆ ನಾವು ಎಲ್ಲ ಉಳ್ಕೊತಾಗ ಈ ಬಿದ್ರಿ ಅಜ್ಜಾರ ಕಡೆ ಹೋಯ್ತಿದ್ವಿ ರೀ. ಹ್ಮ್ ಅವ್ರ ಬಿದ್ರಿ ಅಜ್ಜಾರ ಅಲ್ಲಿ ವಿಜಯಪುರ ಹೋಗಿದ್ರು ಗೊತ್ತಾಗಿಲ್ಲ. ನಾವೀಗ ಡೋರ್ ಪುಟ್ಟ ಇಟ್ಟಿನಿರಿ ಆರು ಬರ್ಬೇಕು ಆಚೆ ಆತಂದ್ರಿ. ಯಾರು ಬರ್ಬೇಕತ್ತ? ಈಗ ದೇವ್ರ ಆಚೆ ಗೆಲ್ಬೇಕು ದೇವ್ರ ಆಶೀರ್ವಾದದಿಂದ ಬರ್ಬೇಕತ್ ಒಟ್ಟು ದೇವ್ರ ಫೋಟೋ ಇಡಾಕ ಬರ್ಬೇಕ. ಯಜುಗುಡ್ರು ಬರ್ಬೇಕು, ಅದಕ್ಕೆ ಅವ್ರ ಸಂಬಂಧ ದೇವ್ರ ಫೋಟೋ ಇಡಾಕತಿ. ಅವ್ರ ಆಶೀರ್ವಾದ ಒಟ್ಟು ಅವ್ರು ಬರ್ಬೇಕು. ಸರಿ ಸರಿ ಸರಿ. ನಿಮ್ಮ ನಮ್ಮ ಅಜ್ಜಿ ಬಾಬುತ್ತ ಮಗಳ ಅವರಿ ಒಟ್ಟ ಕಾಂಗ್ರೆಸ್ ಹೊಡ್ರ ಬೇಡಪ್ಪ ನೀ ಏನಪ್ಪ ನೀ ತಲೆ ಕಚ್ಬೇಕು ನಿಮ್ಗ ನೀ ಮನ್ಸಿದ್ರೆ ಹಾಕು ಇಲ್ಲ ಕಬ್ಬಿಸ್ ಬಿಡತ್ ನಿಮ್ಗ ಕಾಂಗ್ರೆಸ್ ಅಂತ ಹೇಳಕ್ ಬಂದಿದ್ರ ನಿನಗೆ? ನೋಡ್ರಿ ಈ ನಮ್ಮ ಬಾಬುತ್ತ ಮಗಳ ಹಂಗ್ರಿ ನಿಮ್ ಮನಸ್ಸಿದ್ರೆ ಹಾಕಿ ನಮ್ಗೆ ಕೇಳಕ್ ಬರ್ಬೇಡ್ರಿ. ನಿಮ್ ಮನಸ್ಸಿದ್ರೆ ಹಾಕು, ಇಲ್ಲಕ್ಕ ನಮ್ ಕೇಳಕ್ ಬರ್ಬೇಡ ಅಂತ ಕಳಿಸ್ಬಿಟ್ಟಿನಿ. ಬರೋಬ್ಬರ್. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್.